ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಮತ್ತೊಮ್ಮೆ ಮಗದೊಮ್ಮೆ ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇದು ಬಂದು ನನ್ನ ಶನಿವಾರ ಮತ್ತು ಭಾನುವಾರದ ಲಾಗ್ ಆಗಿರುತ್ತೆ. ಈ ಲಾಗಿನ ವಿಶೇಷತೆ ಏನು ಅಂತ ನಾನು ತಿಳಿಸ್ಕೊಡ್ತೀನಿ. ಆಮೇಲೆ ಏನೇನೆಲ್ಲ ಮಾಡಿದ್ವಿ ಪ್ರತಿಯೊಂದನ್ನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನು ಮಾಡಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಆದರೆ ನಿಮಗೆ ತುಂಬಾ ಒಳ್ಳೆಯದು. ಯಾಕಂದರೆ ನಾನು ಬಿಡೋ ಪ್ರತಿಯೊಂದು ವಿಡಿಯೋ ಅಥವಾ ಲಾಗ್ ಆಗಿರ್ಬೋದು, ಯಾವುದೇ ಒಂದು ವೀಡಿಯೋಸ್ ಆಗಿರ್ಬೋದು, ನಿಮ್ಮ ಫೋನ್ಗೆ ನೋಟಿಫಿಕೇಷನ್ ಬರುತ್ತೆ. ಹುಡುಕೋ ಅವಶ್ಯಕತೆ ಕೂಡ ಇರೋದಿಲ್ಲ. ಸೊ ಏನಪ್ಪ, ಶನಿವಾರ ನೈಟ್ ನಾವು ಎಲ್ಲಿಗೆ ಹೊರಡ್ತಾ ಇದ್ದೀವಿ ಅಂದರೆ, ನಾವು ಹೋಗ್ತಿರೋದು ದಾವಣಗೆರೆ. ಏನಕ್ಕೆ ಅಂತ ಮುಂದೆ ತಿಳಿಸ್ಕೊಡ್ತೀನಿ. ಸೊ ನಾವು ಹೋಗ್ತಾ ಇದ್ದಿದ್ದು 4 ಜನ. ನಾನು, ನಮ್ಮ ಯಜಮಾನ್ರು, ನಮ್ಮಮ್ಮ ಮತ್ತು ನಮ್ಮ ಅಕ್ಕ. ನಮ್ಮ ಅಪ್ಪಾಜಿ ಆಲ್ರೆಡಿ ಶುಕ್ರವಾರ ನೈಟೇ ಹೊರಟಿದ್ರು. ನಾವು ಮಾತ್ರ ಶನಿವಾರ ನೈಟ್ ಹೋಗ್ತಿದ್ದಿದ್ದು. ಹೋಗ್ತಿದ್ಯಾ? ಏನು ಅನ್ನಿಸ್ತಿದೆ ದಾವಣಗೆರೆಗೆ? ಫಸ್ಟ್ ಟೈಮ್ ಜರ್ನಿ. ಚೆನ್ನಾಗಿದೆ, ಖುಷಿ. ಅದು ಮದುವೆ ಆದಮೇಲೆ ಫಸ್ಟ್ ಟೈಮ್. ಮದುವೆ ಆದಮೇಲೆ ಎಲ್ಲೂ ಕರ್ಕೊಂಡೋಗಿಲ್ಲ ನನ್ನ. 1.5 ವರ್ಷ ಆದಮೇಲೆ ದಾವಣಗೆರೆ ಕರ್ಕೊಂಡು ಹೋಗ್ತವ್ರೆ. ನೋಡೋಣ ಹೇಗಿರುತ್ತೆ ಜರ್ನಿ ಅಂತ. ನೀವುಗಳು ನನ್ನ ಕರ್ಕೊಂಡು ಹೋಗ್ತಾ ಇರೋದು ಆ್ಯಕ್ಚುಲಿ. ಅದು ನಾವು ನಮ್ಮ ಫ್ಯಾಮಿಲಿ ಫಂಕ್ಷನಿಂದ ಇವ್ರನ್ನ ಕರ್ಕೊಂಡು ಹೋಗ್ತೀರ. ಅದು ಭಾನುವಾರ ಇದೆ, ರಜಾ ಇದೆ ಅನ್ನೋ ಕಾರಣಕ್ಕೋಸ್ಕರ ಕರ್ಕೊಂಡು ಹೋಗ್ತಿರೋದು. ಹಿಂದೆ ನೋಡಿ ಎಷ್ಟು ಸೊ ನಾರ್ಮಲಾಗಿ ಯಾವಾಗಲೂ ನಾವು ಊರಿಗೆ ಹೋಗುವಾಗ ನಮ್ಮಮ್ಮ ಮನೆಯಲ್ಲೇ ಅಡುಗೆ ಮಾಡಿಕೊಂಡು ತೊಗೊಂಡು ಬರ್ತಾಯಿದ್ರು. ಬಟ್ ಫಾರ್ ಅ ಚೇಂಜ್ ಇರಲಿ ಅಂತ, ಯಾಕಂದರೆ ಶುಕ್ರವಾರ ನೈಟ್ ಆಲ್ರೆಡಿ ನಮ್ಮಪ್ಪ ಊರಿಗೆ ಹೋಗಿದ್ರಿಂದ ನಮ್ಮಮ್ಮ ಚಪಾತಿ ಏನೋ ಮಾಡಿಬಿಟ್ಟು ಕಳಿಸಿದ್ರಂತೆ. ಬಟ್ ನಾವು ಹೋಗುವಾಗ ಏನು ಅಂದರೆ ಯಾವಾಗಲೂ ಏನು ಮಾಡ್ಕೊಂಡು ಹೋಗೋದು ಅಂದ್ಬಿಟ್ಟು ಈ ಸರಿ ಚೇಂಜ್ ಇರಲಿ ಅಂತ ಅಲ್ಲೇ ಹೋಟ್ಲಲ್ಲಿ ತಿನ್ನೋಣ ಅಂತ ಹೋದ್ವಿ. ಬಟ್ ಆಲ್ರೆಡಿ 10:30 ಆಗಿದ್ದರಿಂದ ಹೋಗೋಷ್ಟೊತ್ತಿಗೆ ಲೇಟ್ ಆಗೋಯಿತು. ಹಾಗಾಗಿ ಅಲ್ಲಿ ಹೋಟ್ಲು ಇದ್ದಿದ್ದೆ ಒಂದಲ್ವಾ, ಅಲ್ಲಿ ಕೇಳಿದ್ರೆ ನಾರ್ಮಲಾಗಿ ಆಸ್ ಮೈ ಫೇವ್ರೇಟ್ ಮಸಾಲೆ ದೋಸೆ ಇತ್ತು. ಹಾಗಾಗಿ ಎಲ್ಲರೂ ಅದನ್ನೇ ತೊಗೊಂಡು ಒಂದೊಂದು ಪ್ಲೇಟ್ ಇಡ್ಲಿ ತೊಗೊಂಡ್ವಿ ಎಕ್ಸ್ಟ್ರಾ. ಅದನ್ನೆಲ್ಲ ತಿನ್ಕೊಂಡು ಬಸ್ ಹತ್ತೋ ಅಷ್ಟೊತ್ತಿಗೆ ಆಲ್ರೆಡಿ 11 o'clock ಆಗಿತ್ತು. ಸೊ ನಾರ್ಮಲಿ ಬೇರೆ ಟೈಮ್ಗಳಲ್ಲೆಲ್ಲ ನಮ್ಮದು ಮೂವಿ ಟೈಮ್ ಶನಿವಾರ ನೈಟ್ ಆದರೆ ನಾರ್ಮಲಾಗಿ ಮನೇಲಿದ್ದಾಗ. ಹಾಗಾಗಿ ಅಲ್ಲೂ ಮೂವಿ ನೋಡೋಣ ಅಂತ ಹಾಗೆ ಸ್ನ್ಯಾಕ್ಸ್ನೆಲ್ಲ ತೊಗೊಂಡಿದ್ವಿ. ಹಾಗೆ ನಮ್ಮೂರಿಗೆ ಹೋಗೋಕ್ಕೂ ಬಸ್ ಹತ್ತಿದ್ವಿ. ಆ್ಯಸ್ ಜರ್ನಿ ಸ್ಟಾರ್ಟೆಡ್. ಬಸ್ ಕೂಡ ತುಂಬ ರಶ್ ಇರಲಿಲ್ಲ. ಹಾಗಾಗಿ ನಾವು ಕೂಡ ಹಿಂದೆನೇ ಹೋಗಿ, ಯಾಕಂದರೆ ಮಧ್ಯದಲ್ಲೆಲ್ಲ ಕುತ್ಕೊಂಡ್ರೆ ಸ್ವಲ್ಪ ಜರ್ಕೊಳ್ಳಿ, ಅದು ಮಾಡಿ ಇದು ಮಾಡಿ ಅಂತಾರೆ. ಹಾಗಾಗಿ ಫುಲ್ ಲಾಸ್ಟಲ್ಲೂ ಕುತ್ಕೊಂಡ್ಬಿಟ್ಟಿದ್ವಿ. ಬಟ್ ಚೆನ್ನಾಗಿತ್ತು. ಲಾಸ್ಟಲ್ಲಿ ಕುತ್ಕೊಳ್ಳೋದ್ರಿಂದ ಆ ಕಡೆ ಅಮ್ಮ ಮತ್ತು ಸಾನ ಕೂತಿದ್ಲು, ಈ ಕಡೆ ನಾನು ಮತ್ತು ನಮ್ಮ ಯಜಮಾನ್ರು ಕೂತಿದ್ವಿ. ಬಸ್ ಕೂಡ ಹೊರಡೋ ಟೈಮ್ ಆಯಿತು. ಸೊ ಇಲ್ಲಿಂದ 6 hours ಜರ್ನಿ ನಮ್ಮದು. ಚೆನ್ನಾಗಿತ್ತು ಜರ್ನಿ ಕೂಡ, ಅಷ್ಟು ಬೋರ್ ಅನಿಸಿಲ್ಲ. ಮಧ್ಯದಲ್ಲಿ ನಿದ್ದೆನೂ ಮಾಡಿದ್ವಿ, ಎಚ್ಚರನೂ ಇತ್ತು. ಅಲ್ಲಿ ಇಲ್ಲಿ ನೋಡ್ಕೊಂಡು ಹೋಗೋದು ಅದು ಚೆನ್ನಾಗಿತ್ತು. ಏನೇ ಅಂದರೂ ಈ ಟ್ರೈನ್ಗಿಂತ ಲೈಕ್ ಬಸ್ ವಾಸ್ ಮೈ ಫೇವ್ರೇಟ್. ಸೊ ಅದೊಂಥರ ಜರ್ನಿನೇ ಅದೊಂಥರ ಸಖತ್ತಾಗಿರುತ್ತೆ ಬಸ್ಸಲ್ಲಿ ಜರ್ನಿ ಮಾಡೋದು. ನನಗಂತೂ ಹೆವಿ ಫೇವ್ರೇಟ್. ಓಕೆ ಫ್ರೆಂಡ್ಸ್, ಇನ್ನು ದಾವಣಗೆರೆಗೆ ಇಳಿದ್ಮೇಲೆ ಮತ್ತೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಬಾಯ್. ಗೈಸ್, ವೆಲ್ಕಮ್ ಬ್ಯಾಕ್ ಟು ಬೆಣ್ಣೆ ನಗರಿ ದಾವಣಗೆರೆಗೆ. 5 ಗಂಟೆ ಆಗಿತ್ತು ನಾವು ದಾವಣಗೆರೆಗೆ ಹೋಗೋ ಅಷ್ಟೊತ್ತಿಗೆ. ಹೆಂಗಿದೆ ದಾವಣಗೆರೆ ಫೀಲ್? ಚೆನ್ನಾಗಿದೆಯಾ? ದಚ್ಚಿ ಹೆಂಗಿದೆ? ಜೊತೆ ಚೆನ್ನಾಗಿದೆಯಾ ಗೈಸ್? ನಮ್ಮ ಅಕ್ಕ ಮಾತ್ರ ಸಾನಾ ಹಾಯ್ ಮಾಡು. ನೋಡಿ ಗೈಸ್, ಒಳ್ಳೆ ಫಾರಿನರ್ ಹೋದವ್ರು ಹೆಂಗೋಯ್ತವಳೆ. ಅವಳು ಬ್ಯಾಗ್ ನೋಡಿ, ಅವಳು ಶೂ ನೋಡಿ ಹೆಂಗೈತೆ. ಲಗೇಜ್ ತುಂಬ ಇರೋದ್ರಿಂದ ನಮ್ಮ ದೊಡ್ಡಪ್ಪಂಗೆ ಫೋನ್ ಮಾಡಿ ಬರೋಕ್ಕೆ ಹೇಳಿದ್ವಿ. ಹಾಗಾಗಿ ಅವರು ಕೂಡ ಕಾರ್ ತೊಗೊಂಡು ಬಂದಿದ್ದರು. ಕಾರಲ್ಲೇ ಹೋಗ್ಬಿಡೋಣ ಅಂತ. ಫ್ರೀಯಾಗಿ ಕುತ್ಕೊಳ್ಳೋಕ್ಕೂ ಜಾಗನೇ ಇರಲಿಲ್ಲ, ಯಾಕಂದರೆ ಲಗೇಜೇ ಅಷ್ಟೊಂದು ತುಂಬ್ಕೊಂಡ್ಬಿಟ್ಟಿತ್ತು. ನಮ್ಮ ಮುಂದೆ ಎಲ್ಲ ಇಟ್ಕೊಂಡು ಕೂತಿದ್ದೀವಿ. ಡಿಕ್ಕಿಲೂ ಒಂದು 4-3 ಬ್ಯಾಗ್ಗಳು ಇಟ್ಟಿದ್ವಿ. ನೋಡಿ ಹೆಂಗೆ ಇಟ್ಕೊಂಡು ಕೂತಿದ್ದೀವಿ ಅಂತ. ಬಟ್ ಆದರೂ ಅದರಲ್ಲೇ ಹೋದ್ವಿ ಮನೆ ತನಕನೂ. ಗುಡ್ ಮಾರ್ನಿಂಗ್ ಅಣ್ಣ. ದೊಡ್ಡಮ್ಮ ಹಾಯ್. ನಾವು ಕೂಡ ಮನೆಗೆ ಹೋಗೋ ಅಷ್ಟೊತ್ತಿಗೆ 5:30 ಆಗಿತ್ತು. ಹಾಗಾಗಿ ಇನ್ನೂ ಟೈಮ್ ಇದೆ ಅಲ್ಲ ಅಂದ್ಬಿಟ್ಟು ಎಲ್ಲರೂ ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೊಂಡ್ವಿ. ಸೊ ನಾವು ಎದ್ದಿದ್ದು ಮತ್ತೆ 7 o'clockಗೆ.
ಎದ್ದುಬಿಟ್ಟು ಆಲ್ರೆಡಿ ನಾನು ಎಲ್ರಿಗೂ ವೀಡಿಯೋ ಮಾಡೋಕ್ಕೆ ಟಾರ್ಚರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅವರೆಲ್ಲ ಕೆಲಸ ಮಾಡ್ತಿದ್ರೆ ನಾನು ವೀಡಿಯೋ ಮಾಡ್ಕೊಂಡು ಓಡಾಡ್ತಿದ್ದೆ. ಹಲೋ ಗೈಸ್, ಏನಾದರೂ ಹೇಳ್ತೀರಾ? ಏನೋ ಓಕೆ ಅಮ್ಮು, ನೀವೇನಾದರೂ ಹೇಳ್ತೀಯಾ? ಕಾಫಿ ಚೆನ್ನಾಗಿದೆ. ಯಾರು ಮಾಡಿದ್ದು? ಮತ್ತೆಮ್ಮ. ಹಾಂ, ಮತ್ತೆಮ್ಮ. ನಿಮ್ಮತ್ತೆ. ಓಕೆ ಗೈಸ್, ಹಾಂ ಕರೆಕ್ಟಾಗಿದೆ. ಅವ್ರಿಗೆ ಸಕ್ಕರೆ ಕಡಿಮೆನೇ ಇರಬೇಕು ಯಾವಾಗಲೂ. ಗೈಸ್, ಇದು ನನ್ನ ಟೀ ಸ್ವಲ್ಪ ಹಾರಲಿ ಅಂತ. ತಿಂಡಿಗೇನು? ಮಮ್ಮಿ ತಿಂಡಿ ಅವಲಕ್ಕಿ ಮಾಡ್ತಾಯಿದ್ದೀರಾ? ಕ್ಯಾಮ್ರಾ ಮುಂದೆ ಬರೋಕ್ಕೆ ನಾಚ್ಕೊತಾರಲ್ಲ ಎಲ್ರೂ. ಹಾಂ ದೊಡ್ಡಮ್ಮ, ಕ್ಯಾಮ್ರಾ ಮುಂದೆ ಯಾರೂ ಬರಲ್ಲ ಗೈಸ್. ನನ್ನ ಗಂಡ ಒಬ್ಬ ಖುಷಿಯಿಂದ ಈ ಅಂತ ಹೇಳ್ತಾರೆ, ಅದೇ ಖುಷಿ. ಮಧ್ಯದಲ್ಲೆಲ್ಲ ಲಾಗ್ ಮಾಡೋಕ್ಕೆ ಆಗ್ತಾಯಿರಲಿಲ್ಲ ಫ್ರೆಂಡ್ಸ್, ಸೊ ಸಾರಿ. ಯಾಕಂದರೆ ನಾನು ಒಬ್ಬಳೇ ಮಾಡಬೇಕಾಗಿರೋದ್ರಿಂದ ಆಗ್ತಾಯಿರಲಿಲ್ಲ. ಸೊ ಆಲ್ರೆಡಿ 10:30 ಆಗಿತ್ತು. ಅಷ್ಟೊತ್ತಿಗೆ ನಮ್ಮ ಅಪ್ಪಾಜಿ ಮತ್ತು ನಮ್ಮ ದೊಡ್ಡಪ್ಪ ಅವರೆಲ್ಲ ಹರಿಹರದಿಂದ ಬಂದಿದ್ದರು. ಅವ್ರಿಗೆಲ್ಲನೂ ತಿಂಡಿ ಮಾಡಿಕೊಟ್ವಿ, ಅವಲಕ್ಕಿ. ನಮ್ಮ ದೊಡ್ಡಪ್ಪ ಇನ್ನೂ ಪೂಜೆ ಮಾಡ್ತಾಯಿದ್ರು. ನಾವು ಎಲ್ಲರೂ ಸ್ನಾನ ಮಾಡ್ಕೊಂಡು ಆ ಕಡೆ ಈ ಕಡೆ ಓಡಾಡ್ತಾಯಿದ್ವಿ. ನಮ್ಮ ಅಕ್ಕ ಬಜ್ಜಿ ಮಾಡ್ತಾಯಿದ್ಲು, ನಂದು ಬರೀ ವೀಡಿಯೋ ಮಾಡೋದೇ ಆಗ್ತಾಯಿತ್ತು. ಮೆಣಸಿನ್ಕಾಯಿ ಬಜ್ಜಿ ಮಾಡಿ ಎಲ್ಲ ನೀವೇ ಬರೋದು ಆಗಲಿ, ನೀವೇ ನೋಡ್ರಿ. ಸೊ ನಾವು ದಾವಣಗೆರೆಗೆ ಏನಕ್ಕೆ ಹೋಗಿದ್ದು ಅಂದರೆ, ಗಣೇಶನ್ನ ಅವರು 21 ದಿನ ಕೂಡಿಸ್ತಾರೆ. ಅದರಲ್ಲಿ ಮಧ್ಯದಲ್ಲಿ ಒಂದು ದಿನ ಗಣೇಶನ ಪ್ರಸಾದ ಅಂತ ಮಾಡಿ ಎಲ್ಲರೂ ಕರೀತಾರೆ. ನಾನು ಮತ್ತು ನಮ್ಮ ಅತ್ತೆ ಇಬ್ಬರು ಕೂತ್ಕೊಂಡು ಕಂಕಣ ಮಾಡ್ತಾಯಿದ್ವಿ ಎಲ್ರಿಗೂ. ಹಾಗೆ ಸ್ವಲ್ಪ ಫೋಟೋಸ್ ಎಲ್ಲ ತಕ್ಕೊಂಡ್ವಿ. ಯಾಕಂದರೆ ಆಮೇಲೆ ಎಲ್ಲರೂ ಜನ ಬರ್ತಾರೆ ಅಂತ ಫೋಟೋಸ್ ತೊಗೊಳಕ್ಕಾಗಲ್ಲ ಅಂತ ನಾನು, ನಮ್ಮ ಅತ್ತೆ, ನಮ್ಮ ಅಕ್ಕ ಎಲ್ಲ ಫೋಟೋಸ್ ತೊಗೊತಾ ಇದ್ವಿ. ಒಳಗಡೆ ಆಲ್ರೆಡಿ ಪೂಜೆ ನಡೀತಾ ಇತ್ತು, ಮತ್ತು ಒಳಗಡೆ ಹೋದ್ವಿ. ಹಾಯ್ ಗೈಸ್, ಪಾಪ ನಮ್ಮ ಮಮ್ಮಿ ಲೇಟಾಗಿ ತಿಂಡಿ ತಿಂತವ್ರೆ, ಪರವಾಗಿಲ್ಲ. ಇಟ್ಸ್ ಓಕೆ. ಚೆನ್ನಾಗಿ ಕೆಲಸ ಮಾಡ್ತವ್ರೆ, ಮಾಡಿ. ಫುಲ್ ಕೆಲಸದಲ್ಲಿ ಬಿಸಿ. ದೊಡ್ಡಮ್ಮ ಈಗ ಮಾತಾಡ್ಬೋದಾ? ಹಾಯ್. ಸುಸ್ತಾಯ್ತಾ? ಸೊ ಮಧ್ಯಾಹ್ನ ಊಟಕ್ಕೆ ಎಲ್ಲ ಕ್ಯಾಂಟ್ರಿಂಗೇ ಮಾಡಿಸ್ಬಿಟ್ಟಿದ್ರು, ಮಾಡೋಕ್ಕಾಗಲ್ಲ ಮನೆಯಲ್ಲಿ ಅಂತ. ಹಾಗಾಗಿ ಎಲ್ಲ ಕ್ಯಾಂಟ್ರಿಂಗ್ ಬರ್ತಾಯಿತ್ತು. ಸೊ ನಾನು ನಮ್ಮಪ್ಪ ನಮ್ಮ ಅಮ್ಮಂಗೆಲ್ಲ ರೇಗಿಸ್ತಾ ಇದ್ದೆ, ಫೋಟೋ ತೆಗಿತೀನಿ, ವಿಡಿಯೋ ಮಾಡ್ತೀನಿ ಅಂತ. ಮನೆಗೆ ಮಧ್ಯಾಹ್ನ ಊಟಕ್ಕೆ ಎಲ್ಲರೂ ಒಬ್ಬೊಬ್ಬರೇ ಬರ್ತಾಯಿದ್ರು. ನಾವು ಒಬ್ರಿಗೆ ಊಟ ಕೊಟ್ಬಿಟ್ಟು ಬರಬೇಕಾಗಿತ್ತು. ಹಾಗಾಗಿ ಕಾರಲ್ಲಿ ನಾನು, ನಮ್ಮಮ್ಮ, ನಮ್ಮ ಅಕ್ಕ, ನಮ್ಮ ಅಪ್ಪಾಜಿ ಮತ್ತು ನಮ್ಮ ಅಣ್ಣ ಊಟ ಕೊಟ್ಬಿಟ್ಟು ಬರೋಣ ಅಂತ ಹೋಗ್ತಾಯಿದ್ವಿ.
ನಾವು ಬಂದಿದ್ದು ಮುಂದೆ ನಮಗೆ ಅತ್ತಿಗೆ ಆಗಿ ಬರೋ ಅವ್ರ ಮನೆಗೆ ನಾವು ಹೋಗಿದ್ದು. ಸೊ ಅಲ್ಲಿ ಜಾಸ್ತಿ ಏನು ನಾನು ವೀಡಿಯೋ ಮಾಡಿಲ್ಲ, ಅವ್ರನ್ನೂ ಕೂಡ ನಾನು ತೋರಿಸಿಲ್ಲ. ಹೌದನಮ್ಮ, ಹಸುವಾಗಿದೆಯಾ? ನಾನು ಊಟ ಬೇರೆ ಮಾಡ್ಕೊಂಡು ಹೋಗಿರಲಿಲ್ಲ. ಅಲ್ಲಿಂದ ಬರೋಷ್ಟೊತ್ತಿಗೆ ತುಂಬಾ ಲೇಟ್ ಆಗಿಬಿಟ್ಟಿತ್ತು. ಆಲ್ರೆಡಿ 4 o'clock ಸಮಥಿಂಗ್ ಆಗಿಬಿಟ್ಟಿತ್ತು. ತುಂಬಾ ಹೊಟ್ಟೆ ಹಸಿತಿತ್ತು. ಸೊ ನಮ್ಮ ಅಣ್ಣ ಕೆಲಸ ಮಾಡೋ ಜಾಗ ಇದು. ಅವ್ರು ಬಂದು ಡಾಕ್ಟರು, ದಾವಣಗೆರೆಯಲ್ಲಿರೋದು. ಅವರು ಡಾಕ್ಟ್ರ್ ಆಗಿದ್ದಾರೆ ಅಲ್ವಾ. ಸೊ ಹಾಗಾಗಿ ಅವ್ರು ಕೆಲಸ ಮಾಡೋ ಹಾಸ್ಪಿಟ್ಲೆಲ್ಲ ತೋರಿಸ್ಕೊಂಬರ್ತೀನಿ ಬನ್ನಿ ಅಂತ. ಹಾಗೆ ಬರೋ ದಾರಿಲೇ ಇತ್ತು, ಹಾಗಾಗಿ ನೋಡೋಕ್ಕೆ ಅಂತ ನಾವೆಲ್ಲರೂ ಕೂಡ ಹೋದ್ವಿ. ಒಂದೇ ಒಂದು ಎಷ್ಟು ಚೆನ್ನಾಗಿದೆ ನೋಡು, ಒಂದೇ ಒಂದಿದೆ ಎಷ್ಟು. ಒಂದೇ ಒಂದು ಎಷ್ಟಿದ್ರಾಗಿದೆ ನೋಡಿ ಪೀಸಾಗಿ. ತುಂಬಾ ದೊಡ್ಡ ಹಾಸ್ಪಿಟ್ಲು, ಚೆನ್ನಾಗಿತ್ತು. ಹಾಗೆ ಒಂದೇ ಒಂದು ಆಮೆ ಬಿಟ್ಟಿದ್ರು, ಅದು ಕೂಡ ತುಂಬ ಮುದ್ದಾಗಿತ್ತು. ಅದು ಒಂದೇ ಇದೆ ನೋಡಿ, ಓಡಾಡಿಕೊಂಡು ಪೀಸ್ಫುಲ್ಲಾಗಿ. ಸೊ ಹಾಸ್ಪಿಟ್ಲು ಕೂಡ ತುಂಬ ದೊಡ್ಡದು. ಈ ಹಾಸ್ಪಿಟ್ಲು ನೇಮ್ ಬಂದು SS ಆಸ್ಪತ್ರೆ ಅಂತ. ಅವ್ರು ಕೆಲಸ ಮಾಡ್ತಿರೋದು ಅಲ್ಲೇ. ಸೊ ಹಾಗಾಗಿ ತೋರಿಸ್ಕೊಂಡ್ಬಂದರು ನಮಗೆ. ತುಂಬ ಚೆನ್ನಾಗಿತ್ತು ಜಾಗ ಎಲ್ಲ. ಅಲ್ಲಿಂದ ಮನೆಗೆ ಹೋದ್ವಿ. ಸೊ ಊಟ ಮಾಡಿದ್ದು ಅದನ್ನೆಲ್ಲ ನಾನು ವೀಡಿಯೋನೇ ಮಾಡ್ಕೊಂಡಿಲ್ಲ. ಇಲ್ಲ ಮೀ ಒಂದೇ ಕಡೆ ಅದು ಹಂಗೆ ಓಪನ್ ಆಗಿದೆ. ಮದುವೆಗೆ ಅಂತ ನಮಗೆಲ್ಲ ಬಟ್ಟೆ ತೆಗ್ದಿದ್ರು. ಹಾಗಾಗಿ ಈ ಥರ, ಅದರಲ್ಲೂ ಹೊಸ್ದಾಗಿ ಮದುವೆ ಆಗಿ ಮೊದಲನೇ ಸತಿ ಅಲ್ವಾ ಅವ್ರ ಮನೆಗೆ ಹೋಗಿದ್ದಿದ್ದು. ಹಾಗಾಗಿ ಈ ಥರ ಎಲ್ಲ ಕೂಡಿಸ್ಕೊಡ್ತಿದ್ದಾರೆ. ಆಮೇಲೆ ನಮ್ಮ ಕಡೆ ಇದು ಪದ್ಧತಿ ಕೂಡ, ಏನಾದರೂ ಮದುವೆಗೆ ಅಂತ ಬಟ್ಟೆಗಳೆಲ್ಲ ತೆಗೆದ್ರೆ ಈ ಥರ ಎಲ್ಲ ಕೂಡಿಸಿ ಬಟ್ಟೆ ಕೊಟ್ಟು ಆರತಿ ಮಾಡೋದು ಇದೆಲ್ಲ ಮಾಡ್ತಾರೆ. ಸೊ ನೋಡ್ಕೊಂಬನ್ನಿ ಹೇಗೆಲ್ಲ ಮಾಡಿದ್ದಾರೆ ಅಂತ. ಸೊ ನೋಡಿದ್ರಲ್ಲ ಹೇಗೆ ಮಾಡಿದ್ರು ಅಂತ. ಆಮೇಲೆ ಸಂಜೆ ನಾವೆಲ್ಲ ಹರಿಹರಕ್ಕೆ ಹೋಗಬೇಕಾಗಿತ್ತು. ಹಾಗಾಗಿ ಎಲ್ಲರೂ ಹರಿಹರಕ್ಕೆ ಹೋಗೋಣ ಅಂತ ರೆಡಿ ಆಗ್ತಿದ್ವಿ. ಆಲ್ರೆಡಿ ನಮ್ಮ ಯಜಮಾನ್ರು ಮತ್ತು ನಮ್ಮ ದೊಡ್ಡಪ್ಪ ಹೋಗ್ಬಿಟ್ಟಿದ್ರು ಹರಿಹರಕ್ಕೆ. ನಾವೆಲ್ಲ ಬಸ್ಸಲ್ಲಿ ಹೋಗೋಣ ಅಂದ್ಬಿಟ್ಟು ಬಸ್ಸಲ್ಲಿ ಹೋಗೋಕ್ಕೆ ಬಸ್ ಸ್ಟಾಪಿಗೆ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಕಾರಲ್ಲಿ ಹೋಗ್ತಾಯಿದ್ವಿ. ಮತ್ತೆ ಏನಕ್ಕೆ ಹೋಗ್ತಾಯಿದ್ದೀವಿ ಅಂತ ಹೇಳ್ತೀನಿ. ಸನಿ
ಸೊ ಅಂತೂ ಇಂತೂ ಹರಿಹರಕ್ಕೆ ಬಂದ್ವಿ. ಹರಿಹರಕ್ಕೆ ನಾವು ಏನಕ್ಕೆ ಬಂದಿದ್ದು ಅಂದರೆ, ಸೊ ನಮ್ಮ ಯಜಮಾನರು ಯಾವತ್ತೂ ಹರಿಹರಕ್ಕೆ ಬಂದಿರಲಿಲ್ಲ. ಹಾಗಾಗಿ ದಾವಣಗೆರೆಯಲ್ಲಿ ಗಣಪತಿ ಪೂಜೆ ಇದ್ರಿಂದ ನಮ್ಮೂರು ಪಕ್ಕನೇ ಅಲ್ವಾ ಇದ್ದಿದ್ದು. ಹಾಗಾಗಿ ಹರಿಹರ ನೋಡ್ದಂಗೂ ಆಯಿತು ಅಂತಲೂ ಬಂದಿದ್ವಿ. ಹಾಗೆ ನಾವು ಹೋಗಿದ್ದ ದಿವಸನೂ ವಿಶೇಷ ಏನಿತ್ತಪ್ಪ ಅಂದರೆ, ಹರಿಹರದಲ್ಲಿ ಗಣಪತಿದು ಮಹಾಸಂಗಮ ಇತ್ತು. ಅಂದರೆ 4 ಗಣಪತಿನೂ ಹೊರಡೋದು ಮಹಾಸಂಗಮ ಇತ್ತು. ಹಾಗಾಗಿ ಅದು ನೋಡ್ದಂಗೂ ಆಯಿತು ಅಂತ ಬಂದಿದ್ವಿ. ನೋಡೋಕ್ಕೆ ಅಂತ ಹೋಗಿದ್ದೀವಿ, ನೀವು ನೋಡ್ಕೊಂಬನ್ನಿ.
ಅದೇ ಚೆನ್ನಾಗಿದೆ. ಏನಮ್ಮ ಮಾರಮ್ಮನದು ಗ್ರಾಮ ದೇವತೆ. ಸೊ ಯಾವಾಗ್ಲೂ ಡಿ ಜೆ ಅದು ಇದು ಎಲ್ಲ ಇರ್ತಾಯಿತ್ತು. ಈ ಸತಿ ಡಿ ಜೆಗಳೆಲ್ಲ ಬ್ಯಾನ್ ಮಾಡಿದ್ದಾರೆ. ಅದು ಒಂಥರ ಚೆನ್ನಾಗಿರ್ತಾಯಿತ್ತು ನೋಡೋಕ್ಕೆ. ಇಡೀ ರೋಡೇ ಡ್ಯಾನ್ಸ್ ಆಡೋರು ತುಂಬಾ ಸಖತ್ತಾಗಿರೋದು. ಈ ಸತಿ ಡಿ ಜೆ ಬ್ಯಾನ್ ಮಾಡಿದ್ದಾರೆ. ಯಾಕಂದರೆ ಗಣಪತಿದು ಮಹಾಸಂಗಮ ಇರೋದ್ರಿಂದ ತುಂಬ ಹೆವಿ ಗಲಾಟೆಗಳಾಗುತ್ತೆ ಅಂತ ಬ್ಯಾನ್ ಮಾಡಿದ್ದಾರೆ. ಸೊ ಸೆಪ್ಟೆಂಬರ್ 12 ನಮ್ಮ ಅಣ್ಣನ ಬರ್ಡೇ ಇತ್ತು. ಸೊ ಯಾರೂ ಕೇಕ್ ಕಟ್ ಮಾಡಿಸಿರ್ಲಿಲ್ಲ. ಹಾಗಾಗಿ ನಾವೆಲ್ಲರೂ ಸೇರಿದ್ವಿ ಅಲ್ಲ, ಹಾಗೆ ಕೇಕ್ ಕಟ್ ಮಾಡಿಸೋಣ ಅಂತ. ಸೊ ಅವ್ರಿಗೆ ಸರ್ಪ್ರೈಸ್ ಕೊಡೋಕ್ಕೋಸ್ಕರ ನಾನು ನಮ್ಮ ಯಜಮಾನ್ರು ನಮ್ಮ ಅಕ್ಕ ಹೋಗಿ ಕೇಕ್ ತೊಗೊಂಡು ಮನೆಗೆ ಬಂದ್ವಿ. ಏನು ಹೇಳ್ತೀರಾ? ಹೇಳು ಗಗನ್, ಮಾತಾಡ್ ಗಗನ್. ನೋಡಿ ಏನು ಮಾತಾಡ್ತೀಯ, ಮಾತಾಡು. ಹಾಂ ಸರಿ ಗಗನ್. ಅಲ್ಲ ಖುಷಿಗೆ ನೀವೇನಾದರೂ ಹೇಳ್ತೀರಾ? ಹರಿಹರ ನೋಡಿ ತುಂಬಾ ಖುಷಿ ಆಯ್ತು. ಹರಿಹರ ನೋಡಿ ಹೇಗೆ ಅನ್ನಿಸ್ತು? ದಾವಣಗೆರೆ ಈ ಅವ್ವನ್ ನೋಡಿ ಏನು ಅನ್ನಿಸ್ತು? ಲೈವ್ ಬರ್ತೀಯ, ಡ್ಯಾನ್ಸ್ ಮಾಡ್ಬೇಡ. ಹಾಂ ಪಕ್ಕ ಯೂಟ್ಯೂಬಲ್ಲಿ ಫಿಕ್ಸ್ 1-2 ದಿನ ಆದಮೇಲೆ. ಸೊ ಅವ್ರ ಬರ್ಡೇ ಇದ್ದಿದ್ದು 12th, ನಾವು ಹೋಗಿದ್ದಿದ್ದು 13th ನೈಟ್. ದೆನ್ 14th ಕಟ್ ಮಾಡಿಸಿದ್ದು. ಏನು 1 ಡೇ ಗ್ಯಾಪ್ ಇತ್ತಲ್ಲ, ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಕೇಕ್ ಕಟ್ ಮಾಡಿಸಿದ್ವಿ. ಬಟ್ ಸೊ ನಾವು ಕೂಡ ಅವತ್ತೇ ನೈಟ್ ಹೊರಡಬೇಕಾಗಿತ್ತು. ಹಾಗಾಗಿ ಎಲ್ಲರೂ ಊಟ ಮಾಡ್ತಾಯಿದ್ವಿ. ಯಾಕಂದರೆ ಬೆಳಗ್ಗೆ ಎಲ್ಲ ನನ್ನ ತಮ್ಮನ ಕಾಲೇಜ್ ಇತ್ತು, ಅವನು ಕೂಡ ಬಂದಿರಲಿಲ್ಲ. ಅವನು ಒಬ್ಬನೇ ಮನೇಲಿರೋದ್ರಿಂದ ಒಂದಿನ ಹೇಗೋ ಹೋಟ್ಲಲ್ಲಿ ಮಾಡ್ಕೊತಿದ್ದ. ಬಟ್ 2 ದಿನ ಅಂದರೆ ಆಗಲ್ಲ ಅಂತ ನಮ್ಮ ಅಪ್ಪಾಜಿಗೂ ಕೆಲಸ ಇತ್ತು, ನಮ್ಮ ಮುಂದೆ ಕೆಲಸ. ನಮ್ಮ ಅಕ್ಕನೂ ಆಫೀಸ್ಗೆ ಹೋಗಬೇಕಾಗಿತ್ತು. ಹಾಗೆ ನಮ್ಮ ಮನೇಲಿ ನಮ್ಮ ಮಾವ ಒಬ್ಬರೇ ಇದ್ದರು. ಹಾಗಾಗಿ ಎಲ್ಲರೂ ಅವತ್ತೇ ಹೊರಡೋಣ ಅಂದ್ಬಿಟ್ಟು ಊಟ ಮಾಡಿಕೊಂಡು ಅಲ್ಲಿಂದ ಎಲ್ಲರೂ ಹೊರಟ್ವಿ. ಸೊ ಇದಿಷ್ಟು ನನ್ನ ಶನಿವಾರ ಮತ್ತು ಭಾನುವಾರದ ಲಾಗ್ ಆಗಿತ್ತು. ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಬಾಯ್ ಬಾಯ್. ಯಾಕೋ ಬೇಜಾರಾಗಬೇಕು? ಬಸ್ ಕೂಡ ತುಂಬ ರಶ್ ಇರಲಿಲ್ಲ. ನಾವು 3 ಜನ ಒಂದು ಕಡೆ ಕುತ್ಕೊಂಡಿದ್ವಿ. ನಮ್ಮಪ್ಪ ನಮ್ಮಮ್ಮ ಲಾಸ್ಟಲ್ಲಿ ಕುತ್ಕೊಂಡಿದ್ರು. ನಮ್ಮಮ್ಮ ಖಾಲಿ ಇತ್ತು ಅಂದ್ಬಿಟ್ಟು ಫುಲ್ ನೀಟಾಗಿ ಮಲ್ಕೊಂಡ್ಬಿಟ್ಟಿದ್ದಾರೆ. ಪಾಪ ನಮ್ಮಕ್ಕ ಫುಲ್ ಬೇಜಾರಾಗಿಬಿಟ್ಟಿದ್ಲು. ಯಾಕಂದರೆ ಅವ್ರ ಪಪ್ಪ ಮತ್ತು ಅವ್ರ ಮಮ್ಮಿನ ಬಿಟ್ಟು ಬರೋಕ್ಕೆ. ಅದು ಕಾಮನ್ ಅಲ್ವಾ, ಯಾರೇ ಆಗಲಿ ಅಪ್ಪ ಅಮ್ಮನ ಬಿಟ್ಟು ಬರೋದಿದ್ರೆ ತುಂಬ ಬೇಜಾರಾಗಿರ್ತಾರೆ. ಸೊ ಎಲ್ಲ ಒನ್ ಡೇ ಟ್ರಿಪ್ ಆಗಿತ್ತು. ಇದಿಷ್ಟು ನಮ್ಮ ಜರ್ನಿ ಎಲ್ಲನೂ ಆಗಿತ್ತು. ಸೊ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹಾಗೆ ಮತ್ತೆ ಮುಂದಿನ ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಮುಂದಿನ ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.